ನಮಗೆ ಈ ಜಾಗ ಈ ಪ್ರಾಯದ ಕಾಲಕ್ಕೆ ಸರಕಾರ ತಗೊಂಡ್ರೆ ನಮ್ಮ ಗತಿ ಏನು? ಬೇಕಲ್ಲ, ನಮ್ಮ ಪ್ರಾಣ ಇಲ್ಲಿ ಹೊಂಡ ತೆಗೆದು ಬಿಟ್ಟರು ನಮ್ಮ 3,000 ಜನ ಇಲ್ಲದಿದ್ರು ಒಂದು 2,500 ಜನ ಪ್ರಾಣ ಕೊಡಲಿಕ್ಕೆ ರೆಡಿ ಇದ್ದಾರೆ. ಉಡುಪಿಯ ಮಲ್ಪೆ ಬಂದರು ಏಷ್ಯಾದ 2ನೇ ಅತಿದೊಡ್ಡ ಮೀನುಗಾರಿಕಾ ಬಂದರುಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿದಿನ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಯುತ್ತದೆ. ಪುರುಷರು ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆ ನಡೆಸಿದರೆ ಮಹಿಳೆಯರು ದಡದಲ್ಲಿ ಮೀನು ಮಾರಾಟ ಮಾಡಿ ಕುಟುಂಬದ ಜೀವನ ಸಾಗಿಸುತ್ತಿದ್ದಾರೆ. ಮಲ್ಪೆ ಬಂದರು ಮುಂಭಾಗದ ಜಾಗದಲ್ಲಿ ಹಲವು ವರ್ಷಗಳಿಂದ ಹಿರಿಯ ಮೀನುಗಾರಿಕಾ ಮಹಿಳೆಯರು ಒಣಮೀನು ಒಣಗಿಸಿ ಬೇರೆ ಕಡೆಗಳಿಗೆ ಮಾರಾಟಕ್ಕೆ ಕಳಿಸುತ್ತಿದ್ದಾರೆ. ಹಳೆ ಕಾಲದಿಂದಲೇ ಆರಂಭವಾದ ಈ ಕೆಲಸವನ್ನು ಇಂದು ಅವರ ಮಕ್ಕಳು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಇಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದರೂ ಆ ಜಾಗ ಇನ್ನೂ ಅವರ ಸ್ವಂತವಾಗಿಲ್ಲ ಎಂಬುದು ಅವರ ಬೇಸರ. ನಮ್ಮ ಹಿರಿಯರು, ನಮ್ಮ ತಾಯಿಯವರು, ಅಕ್ಕಂದಿರೆಲ್ಲ ಈ ಜಾಗದಲ್ಲಿ ದುಡಿದು ಜೀವನ ತೆಗೆದರು. ಮತ್ತು ನಾವು ಅವರ ಮಧ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕೆಲಸಕ್ಕೆ ಬಂದು ನಮ್ಮ ಮಕ್ಕಳು ಸಹ ಈ ಜಾಗದಲ್ಲಿ ಕೆಲಸ ಮಾಡಿ ನಮ್ಮ ಹಿರಿಯರ ಕಾಲದಿಂದಲೂ ನಾವು ಮೀನುಗಾರ ಉದ್ಯೋಗ ಮಾಡಿ ಜೀವನ ತೆಗೆತಿದ್ದವರು. ಇನ್ನು ಮುಂದಕ್ಕೂ ನಮ್ಮ 50 ವರ್ಷದ ಜಾಗವನ್ನು 50 ವರ್ಷ ಜಾಗ ಈ ಜಾಗಕ್ಕೆ ಆಯಿತು. ನಾವು ಇಲ್ಲಿ ಮೀನು ವ್ಯಾಪಾರ ಮಾಡಲಿಕ್ಕೆ ಆ ಜಾಗದಲ್ಲಿ ದುಡಿತಾ ಇದ್ದೇವೆ. ಇಷ್ಟರ ತನಕವೂ ನಮಗೆ ಈ ಜಾಗ ಈ ಪ್ರಾಯದ ಕಾಲಕ್ಕೆ ಸರಕಾರ ತಗೊಂಡ್ರೆ ನಮ್ಮ ಗತಿ ಏನು? ನಮಗೆ ಆಸ್ತಿ ಇಲ್ಲ. ಇರುವುದೊಂದು ಸಾಲ ಮೂಲ ಮಾಡಿ 10 ಸೆಂಟ್ ಜಾಗ ತಗೊಂಡು ಮನೆ ಮಾಡಿದ್ದೇವೆ. ಮಕ್ಕಳು ಸಮುದ್ರ ಬದಿಯಲ್ಲಿ ದುಡಿತಾರೆ. 10ನೇ ಕ್ಲಾಸ್ ಕಲಿತು. ಹಲವು ಬಾರಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಮುಂದೆ ಬೇಡಿಕೆ ಇಟ್ಟರೂ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಮುಂದಾದರೂ ಈ ಜಾಗ ತಮ್ಮದಾಗಬಹುದು ಎಂಬ ಆಶೆಯಲ್ಲಿ ಈ ಮಹಿಳೆಯರು ಕಾಯುತ್ತಿದ್ದಾರೆ. ಇನ್ನು ಮುಂದಕ್ಕಾದರೂ ನಮ್ಮ ಸಂಘದ ಪರವಾಗಿ ನಮ್ಮ ಬೇಡಿಕೆ, ಹಿರಿಯರ ಪರವಾಗಿ ನಮಗೆ ಸರ್ಕಾರ ನಮ್ಮ ಜಾಗವನ್ನು ನಮಗೆ ಕೊಟ್ಟರೆ ಸಾಯು ಕಾಲಕ್ಕೆ ನಮಗೆ ಒಂದು ಉಳ್ಕೊಳ್ಳಿಕ್ಕಾದ್ರೂ ಒಂದು ಭೂಮಿ, ಒಂದು ನೆಲ, ದುಡಿದಕ್ಕೆ ಬಂದರೊಳಗೆ ದುಡಿದು ಬಂದಿಲ್ಲೊಂದು ಭೂಮಿ ಉಂಟಲ್ಲ ಒಂದು ಆತ್ಮ ನಮ್ಮದು ಒಳ್ಳೆ ರೀತಿಯಲ್ಲಿ ದೇವರ ಲೆಕ್ಕಕ್ಕೆ ಸಂತತದೆ ಅಂತ ನನ್ನದೊಂದು ಅನಿಸಿಕೆ ನಿಮ್ಮೆದುರಿಗೆ. ಅದು ಸರ್ಕಾರ ಇದಕ್ಕೆ ನಮ್ಮ ಒಕ್ಕೂಟದ ಕೂಗಿಯೇ ಕೊಟ್ಟುದು ಬರುವಂಥ ಸಹಕಾರನು ಸಹಾಯ ಹಸ್ತ ನೀಡಿದರೆ ನಮಗೆ ಸರ್ಕಾರ ಭಾರಿ ದೊಡ್ಡ ಅಭಯ ಹಸ್ತ. ಬೇಕಲ್ಲ, ನಮ್ಮ ಪ್ರಾಣ ಇಲ್ಲಿ ಹೊಂಡ ತೆಗೆದು ಬಿಟ್ಟರು ನಮ್ಮ 3,000 ಜನ ಇಲ್ಲದಿದ್ರು ಒಂದು 2,500 ಜನ ಪ್ರಾಣ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅದು ಸರ್ಕಾರ ಬುಡುಗ್ರ ಜಲ ತಗೊಂಡು ಬಾರಿ ಒಳ ತೆಗೆದು ನಮ್ಮ ಮನೆಯದು ಅಡಿಗೆ ಹಾಕಲಿ ಮತ್ತು ಮಣ್ಣು ಮುಚ್ಚಿ ಆಗ ನಮ್ಮದು ಅಂತ್ಯಕಾಲ ಆಗ್ತದೆ. ಸರ್ಕಾರಕ್ಕೆ ಅಷ್ಟೇ ನಮ್ಮದು, ಮತ್ತೇನಿಲ್ಲ.